ಹೋಯ್ತಾ? ಅದಕ್ಕೆ ರಬ್ಬರ್ ಹಾಕಬೇಕು ಕೆಲ. ಮತ್ತೆ ಫೋಲ್ಡ್ ಮಾಡಿದ್ರೆ ಹಾಕ್ಬೇಕಾ? ಫೋಲ್ಡ್ ಮಾಡಿ ಹಿಂಗತಿ ಅದ್ರೊಳಗೆ ಹಾಕಿದ ಬಿಡು. ವಾ ವೈಟ್ ಬರ್ತಿದಲ್ಲ ಮುಸ್ತಿಯಾ? ಹಂಗೆ ಕಟ್ಕೊಂಡು ಸುಮ್ಮನೆ ಇದು ಅಗ್ಲ ಮೇಲೆ ಇದ್ರೆ ಕೆಳಗೆ ಬೀಳಕ್ಕೆ ಗೊತ್ತಾಗ್ತೈತಿ ಹಂಗೆ ಒಂಥರ. ಹಂಗೆ ಮದುವೆ ಆಗಿ ಎಷ್ಟು 7 ತುಂಬ 8 ಅಲ್ಲ? 8 ತುಂಬ 8 ಕಂಪ್ಲೀಟೆಡ್. 7 months is completed. 8 months ಏಪ್ರಿಲ್ ಬಿಡು, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 8 ತಿಂಗಳು ಕಂಪ್ಲೀಟು. 8 ತಿಂಗಳಾದ್ಮೇಲೆ 8 ತಿಂಗಳಿಗೆ ನನಗೆ ತೋಟ ಕರ್ಕೊಂಬಂದು ಕೆಲಸ ಮಾಡಿಸ್ತವ್ರಿ. 9 ತಿಂಗಳಿಗೆ ಏನು ಹೇಳು, ನಾನೇನು ಹೇಳಬೇಕು? ನಾನೇನು ಹೇಳಿ, ಅದೇ ಹೇಳ್ತಾ ಇರೋದು. ಇನ್ನೊಂದು 1 ವರ್ಷನೂ ಆಗಿಲ್ಲ, 2 ವರ್ಷ ಆಗಿಲ್ಲ, 3 ವರ್ಷ ಆಗಿಲ್ಲ, ಆಗಲಿ ನನಗೆ ತೋಟದ ಕೆಲಸ ಮಾಡ್ಸೋಕೆ ಹಚ್ತವ್ರಿ. ಬಟ್ ವರ್ಕೌಟ್ ಆದಂಗೆ ಆಗುತ್ತಲ್ಲಪ್ಪಿ. ಬಟ್ ನನಗೆ ಸ್ವಲ್ಪ ವೇಟ್ ನೀನೇನು ಮಾಡು ಅಂತ ಹೇಳಿಲ್ಲ, ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ಮನೇಲಿ ವರ್ಕೌಟ್ ಅಂತ ಮಾಡೋಕ್ಕಾಗಲ್ಲ, ಹಳ್ಳೀಲಿ ಬಂದಾಗ ನಮಗೆ ಮಾಡೋಂಗೆ ಅನಿಸಲ್ಲ. ಬಟ್ ತೋಟದ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫುಲ್ ವರ್ಕೌಟ್ ಆದಂಗೆ ಆಗುತ್ತೆ. ಇಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಪೈಪ್ ಹುಷಾರು. ಬಿಸಿಲು ಅಥವಾ ಬಂದ್ಬಿಡ್ತು. ಆಗಲೇ ಇತ್ತಲ್ಲ ಒಂಚೂರು ಹಂಗಿರ್ಬೇಕಿತ್ತಲ್ಲಪ್ಪಿ. ಕೊಬ್ಬು ಕಲಸಿತ್ತು.
ಬಿಟ್ರೆ ನೀರು ಲೀಕ್ ಆಗ್ತವೆ. ಅದು ಬೇಕಾಗ್ತದೆ. ಹಾಂ, ಇವಾದ್ರೆ ಒಂಚೂರು ನೀರು ಲೀಕ್ ಆಗಲ್ಲ, ಇರುವೆ ತಿಂದ್ಬಿಡ್ತವೆ ರೈತರು. ಬಿಸಿಲು ಹೆಂಗೆ ಹೊಡಿತೈತಿ ಇವತ್ತು. ಮಾಡಬೇಕು ಅವಳ ನೀನು ಯಾಕೋ ಚೀಸೋಗಿದ್ದಾವೆ ಇವು. ಬೆಳಗ್ಗೆ ಚೆನ್ನಾಗಿದ್ದಲ್ಲ, ಹೆಂಗಾಗಿದ್ದು ಹಾಂ, ಕಲರ್ ಚೇಂಜ್ ಆಗಿದೆ ಅಷ್ಟೇ.
ಚೂರು ಹಾಕೋಣ ಇದಕ್ಕೆ. ಇನ್ನೂ ಸ್ವಲ್ಪ ಹಾಕು. ನಾನು ಅದನ್ನೇ ಹೇಳ ಅನ್ಕೊಂಡೆ. ಮತ್ತು ಕ್ಯಾಬ್ ಬಿದ್ದಿತ್ತು ನೀನು ಹಂಗೆ ಮಾಡಿದರೆ. ಮತ್ತು ಅದು ಹೆಂಗೆ ಬರ್ತಿದೆ? ಸಾಕು ಸಾಕು ಸಾಕು. ಕುಲ್ಕೆ ಎಲ್ಲ ಕ್ಲೀನಾಗಿ ಓ ಬರ್ತಾ ಉಂಟು. ಇದಕ್ಕೂ ಜೋರಕ್ಕೂ ಬರೋಂಗಿಲ್ಲ ನೀರು. ಸಾಕು ಬಿಡಮ್ಮ, ಅದಕ್ಕೆ ಎಷ್ಟು ತಗೊಂಡು ಹಾಕಿದೀಯಾ? ಗಟ್ಟಿ ಆಯ್ತಲ್ಲ ಹಂಗಾಗಿ. ನಿಮ್ಮ ಸುರೇಶ್ ಮಾಮರ್ದು ಆಯ್ತಾ ಅಡಿಕೆ ತೋಟ? ಹೋಯ್ತವಲ್ಲ, ಅವ್ರ ಸ್ವಂತದ್ದು ಅದು? ಅಂದರೆ ಅವ್ರ ಅಣ್ಣಾರ್ದು ತಮ್ಮರ್ದು? ಇಲ್ಲ ಅವ್ರದ್ದು. ಏನು ಮಾಡ್ತಾವ್ರೆ ಅದನ್ನು? ಅದು ತುಂಬ ವರ್ಷದ ಆಗಿದೆ ಅನ್ಸುತ್ತಲ್ಲ, ದೊಡ್ಡವಾಗಿದ್ದಾವೆ ಅಡಿಕೆ ಬರ್ತಿದ್ದಾವೇನೋ. ಮತ್ತು ನಾವು ಮನೆಗೆ ಹೊರಡುವಂಥ ಸಮಯ ಆಗಿದೆ. ಯಾಕೆಂದರೆ ತುಂಬ ಬಿಸಿಲಿರೋದ್ರಿಂದ ನಾವು ಕೂಡ ಮನೆಗೆ ಹೊರಡ್ತಾ ಇದ್ದೀವಿ. ಎಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಅಡಿಕೆ ಅಡಿಕೆ. ಕೀ ಬಿಟ್ಟು ಹೋಗಿದ್ದಾರೆ. ಕೀ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಜಸ್ಟ್ ಹಿಂಗೆ ತೊಗೊಳದ. ಓಕೆ, ನಾನು ತರ್ತೀನಿ ಹೋಗಿ. ಬೇಡ ಹೋಗು, ತರ್ತೀನಿ ಅಂದೆ ತಾನೆ. ಹಾಂ ಓಕೆ. ಅಡಿಕೆ ತೋಟಕ್ಕೆ ಬಂದು ಇವತ್ತಿಗೆ 3ನೇ ದಿನ ಆಗ್ತಿದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ. ಬಟ್ ಅಷ್ಟೇ ಕೆಲಸ ಕೂಡ ಟಫು. ನಾನು ಅಂತ ಇದ್ದೆ ನಮ್ಮ ಮನೆಯವ್ರಿಗೆ ತುಂಬ ರಿಸ್ಕ್ ಅನ್ನಿಸ್ತಾ ಇದೆ ಇದೆಲ್ಲ ಅಂತ. ನನಗೆ ಯಾವತ್ತೂ ರಿಸ್ಕ್ ಅನಿಸಿಲ್ಲ ಅಂತ ಹೇಳ್ತಾಯಿದ್ರು ಅವರು. ಬಟ್ ಅದು ನಿಜನೇ. ಅವರು ಅಷ್ಟು ಖುಷಿಯಾಗಿ ಮಾಡ್ತಾಯಿರ್ತಾರೆ ಕೆಲಸ ಮಾಡುವಾಗ. ನಾವು ಬೆಳಗ್ಗೆ ಒಂದು 6:15ಗೆ ಬಂದು 9:00ವರೆಗೆ ಹೋಗಿದ್ದು. ಎಲ್ಲದಕ್ಕೆ ನಾವು ಔಷಧಿ ಹಾಕಿದ್ರು. ಅದನ್ನು ನೀರಲ್ಲಿ ಬೆರೆಸ್ಬಿಟ್ಟು ಸುತ್ತು ಮರಕ್ಕೆ ಹಾಕ್ತಾಯಿದ್ದಿದ್ದು. ಬಟ್ ನನ್ನ ಕಡೆ ಎಲ್ಲ ಸಿಟಿ ನಾವು ಈ ಕೆಲಸ ಎಲ್ಲ ಮಾಡಿಲ್ಲ ಅನ್ನೋಕ್ಕೆ ನಮ್ಗೆ ಗೊತ್ತೇ ಇಲ್ಲ. ಅಡಿಕೆ ತೋಟದಲ್ಲಿ ಈ ಥರ ಎಲ್ಲ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವ್ರ ಮದುವೆ ಆದಮೇಲೆ ಎಲ್ಲನೂ ಮಾಡೋ ಥರ ಆಗೋಗಿದೆ. ಬಟ್ ಒಂಥರ ಎಕ್ಸ್ಪೀರಿಯನ್ಸ್. ಮೀಡಿಯಾದಲ್ಲಿ ಹೇಗೆ ಏನು ಅಂತಂದು ತಿಳ್ಕೊತಾ ಇದ್ವಿ. ಈಗ ಇದಾದಮೇಲೆ
ತೋಟಕ್ಕೆ ಬಂದು ತೋಟದ್ದು ಹೇಗೆ ಏನು ಅಂತ ಗೊತ್ತಾಗ್ತಿದೆ. ನಮ್ಮ ಚಿಕ್ಕಪ್ಪಂದರು ಅವಾಗ ಚೆಂಡು ಹಾಕಿದ್ರು, ಅದನ್ನು ಬಿಡಿಸ್ತಾ ಇದ್ದಿದ್ದು. ಒಂದು 2-3 ಸಲ ಹೋದಾಗ ಬಿಡಿಸಿದ್ದೀವಿ. ಅದು ಬಿಟ್ಟರೆ ರೇಷ್ಮೆಗೆ ಒಂದು ಸಲ ಹೋದಾಗ ರೇಷ್ಮೆ ಗೂಡು ಅದನ್ನು ಸಹ ಬಿಡಿಸಿದ್ವಿ. ಅದಾದ ನಂತರದಲ್ಲಿ ಇಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಉಂಟು ಇಲ್ಲಿ, ಎಂಥ ಚೆಂದ ಇದೆ, ತುಂಬ ಖುಷಿ ಅನ್ನಿಸ್ತಿದೆ. ನಾನು ಹೋಗ್ತಾ ಇದ್ದೀನಲ್ವ, ಸೊ ಕೈ ತುಂಬ ನೋವ್ತಾ ಇದೆ ಹಿಡ್ಕೊಂಡು ಮಾಡಲಿಕ್ಕೆ. ಟ್ರೈಪಾಡು ಕೂಡ ಚಿಕ್ಕದು ಟ್ರೈಪಾಡ್ ಕೂಡ ಹಿಡ್ಕೊಂಬರಲಿಲ್ಲ ನಾನು. ಬಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಖುಷಿಯಾಗಿ ಮಾಡ್ತಾರೆ ನಮ್ಮ ಮನೆಯವರು. ನಾನು ಅಂತ ಇರ್ತೀನಿ, ಮದುವೆ ಆಗಿ ಇನ್ನು ಜಸ್ಟ್ 8 ತಿಂಗಳಿಗೆ ನನಗೆಲ್ಲ ಕೆಲಸ ಮಾಡೋಕ್ಕೆ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯ ಆದಮೇಲೆ ಪ್ರತಿಯೊಬ್ಬರು ಎಲ್ಲ ಕೆಲಸನ ಮಾಡಬೇಕಾಗುತ್ತೆ. ಓದಿದ್ದೀವಿ ಅಂತಂದು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ನಿಜನೇ, ನಾವೇನೋ ಅಂದ್ಕೊಂಡಿದ್ವಿ. ಬಟ್ ನಾನು ಕೂಡ ನನ್ನ ಲೈಫ್ ಎಲ್ಲೋ ಹೋಗುತ್ತೆ ಏನೋ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಟರ್ನಿಂಗ್ ನೋಡ್ತಾ ಇರೋದು, ಎಷ್ಟು ಬಿಸಿಲಿಗೆ ನನ್ನ ಫೇಸ್ ಗ್ಲೋ ಆಗಿ ಕಾಣಿಸ್ತಾ ಇದೆ. ಬಿಸಿಲು ಸೀದಾ ಫೇಸ್ಗೆ ಬೀಳ್ತಾ ಇದೆ, ತುಂಬ ಶೈನಿಂಗ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಅಂತೂ ಒಳ್ಳೆ ವಿಟಮಿನ್ ಡಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ನನಗೆ. ಆ ಬಿಸಿಲು ಅಷ್ಟು ಮುಖಕ್ಕೆ ಹೊಡಿತಾ ಇತ್ತು. ತುಂಬಾ ಚೆನ್ನಾಗಿದೆ. ಒಂದು 3-4 ಡೇಸ್ ಅಡಿಕೆ ತೋಟಕ್ಕೆ ಬರಬೇಕು, ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದಿಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ಬಟ್ ದೂರ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ತುಂಬಾ ಖುಷಿ ಆಗ್ತಿದೆ. ಬಟ್ ನನಗೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಇವ್ರಿಗೇನು ಅನಿಸಲ್ಲ. ಯಾಕಂದರೆ ಅವ್ರಿಗೆ ಯಾವಾಗಲೂ ಚಿಕ್ಕವರಿಂದನೇ ಕೆಲಸ ಮಾಡ್ಕೊಂಬಂದು ರೂಢಿ ಅಂತೆ. ಈಗ ಆಲ್ರೆಡಿ ಕೆಲಸನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಈಗ ತೋರಿಸ್ತೀನಿ ಯಾವ ರೀತಿಯಾಗಿ ಅಡಿಕೆ ತೋಟದ್ದೆಲ್ಲ, ಹೇಗೆ ಅಡಿಕೆ ತೋಟದ ಕೆಲಸ, ಎಷ್ಟು ವರ್ಷದಿಂದ ಇದನ್ನು. ಮುಂದೆ 1 ವರ್ಷಕ್ಕೆ 10 ಲಕ್ಷ ಆದಾಯ ಬರಬೇಕು ಅಂದರೆ ನಾವು ಎಷ್ಟು ರೀ ಇದು ಅಡಿಕೆದು ಐತಲ್ಲ, ಅದೇ 1 ವರ್ಷಕ್ಕೆ 10 ಲಕ್ಷ ಆದಾಯ ಅಂದ್ರಲ್ಲ, ಅದು ಬರಬೇಕಪ್ಪ ಅಂದರೆ ಈಗ ಎಷ್ಟು ವರ್ಷ ನೀನು ಕಷ್ಟಪಡಬೇಕಿಲ್ಲಿ? ಈಗ ಆಲ್ರೆಡಿ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀಯಾ? 4 ವರ್ಷ ಪಟ್ಟಿದ್ದೀಯಾ? ಇನ್ನು 3 ವರ್ಷ, ಟೋಟಲ್ 7 ವರ್ಷ ಒಂದು ಅಡಿಕೆ ಆದಾಯ ತಗೋಬೇಕಂದ್ರೆ. ಒಂದೇ ಸಲ ಈಗ 10 ಲಕ್ಷ ಬಂದ್ಬಿಟ್ಟು ಬರೋಕ್ಕೆ ಇನ್ನೂ 5 ವರ್ಷ ಬೇಕು. ಅದಕ್ಕಿಂತ ಒಂದು 5-6 ಲಕ್ಷ ಅಂತಂದ್ರೆ ಇನ್ನೊಂದು 2 ವರ್ಷ 3 ವರ್ಷದಲ್ಲಿ ಗೊತ್ತಾಗುತ್ತೆ. ಹೌದಾ? ಅದಾದಮೇಲೆ ಇನ್ನೂ ಎಷ್ಟು ವರ್ಷ ಬೇಕು? ಒಂದು 10 ವರ್ಷ, ಮಿನಿಮಮ್ ಒಂದು 10 ವರ್ಷ ಬರಬೇಕು ಆದಾಯ ಅಂದರೆ. ರೇಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಈಗ 500 ರೂಪಾಯಿ kg ಅಂದ್ರಲ್ಲ ಆಗಲೇ ಮಾರ್ನಿಂಗು. ಹೆಂಗೆ ನಮಗೆ ಇನ್ನೊಂದು 5 ವರ್ಷಕ್ಕೆ ಜಾಸ್ತಿ ಆಗೋದು ಅದನ್ನು ಆಗುತ್ತೆ. ಅಡಿಕೆಯಲ್ಲಿ ಎಲ್ಲ ಕಡಿಮೆ ಇಲ್ಲ, ಯಾಕೇಳು? ಅಡಿಕೆನ ಎಲ್ಲದಕ್ಕೂ ಬಳಸ್ತಾರೆ, ಅದು ಗೊತ್ತಾ ನಿನಗೆ? ಮುಂದಕ್ಕೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಒಬ್ರಿಗೆ ಯಾರೋ ರೀಸೆಂಟಾಗಿ ಯೂಟ್ಯೂಬರ್ ಅಲ್ಲ, ಯೂಟ್ಯೂಬರ್ ಒಬ್ಬರು ನ್ಯೂಸ್ ಚಾನಲ್ ಇದ್ರಲ್ಲ, ಅವ್ರು ಅರೇಕಾ ಅನ್ನೋದೊಂದು ಅಡಿಕೆದಲ್ಲೇ ಟೀ ಮಾಡಿ ಅದು ಫಾರಿನ್ ಕಂಟ್ರಿಗೆಲ್ಲ ಅದನ್ನು ಇದನ್ನು ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೆ ಬಿಸ್ನೆಸ್ ಆಗಿದೆ ಗೊತ್ತಾ. ಅವ್ರು ಕೋಟಿ ಲಾಭ ಪಡ್ಕೊತಾ ಇದ್ದಾರಂತೆ. ಅದು ರಿಯಲ್ಲು. ಎಷ್ಟು ನೀನು ನನಗೆ ಏನು ಅಂದೆ? ನೀನು 2 ವರ್ಷ ಅಂದೆ ತಾನೆ? 10 ಲಕ್ಷ ಅಲ್ಲ, ಒಟ್ಟು ಹೇಳ್ದೆ ತಾನೆ ಆದಾಯ ಬರುತ್ತೆ. ಈಗ ನೀನು ಹೇಳ್ತಿದ್ದೀಯಾ 3 ವರ್ಷ ಅಂತಿದೀಯಾ? ಹಂಗಲ್ಲಿ ಹೇಳಿದ್ ನಾನು 5 ವರ್ಷ ಹೇಳಿದ್ದು ನಾನು 10 ಲಕ್ಷ ಬರೋಕ್ಕೆ. ಅದಕ್ಕಿಂತ ಅಂತಂದರೆ ಇನ್ನೂ 2 ವರ್ಷ ಬೇಕು ಅಂತಂತ ಹೇಳಿದ್ದು. ಈಗ 2 ವರ್ಷಕ್ಕೆ ಇವೆಲ್ಲ ಇದು ಆಗ್ತವಾ? ಟೋಟಲ್ ಎಷ್ಟು ಗಿಡ ಇದ್ದಾವೆ? 1200 ಮೇಲಿದ್ದಾವೆ. 1200 ಟೋಟಲ್. ಅಂದರೆ ನೀವು ಎಣಿಸ್ಬಿಟ್ಟೆ ಹಾಕಿರೋದಾ ಅಥವಾ ಇಷ್ಟೇ ಹಾಕಬೇಕು ಅಂತಂದು ಪರ್ಟಿಕ್ಯುಲರಾಗಿ ಇಷ್ಟೇ ಹಾಕಿರೋದಾ? ಅಂದರೆ ಒಂದು ಎಕರೆಗೆ ಇಷ್ಟು ಕುತ್ಕೊಂತವೆ ಅಂತ ಒಂದು ಕ್ಲಾರಿಟಿ. ಒಂದು ಎಕರೆಗೆ 600 ಗಿಡ ಕುತ್ಕೊಂತವೆ ಅಂತ ಮಿನಿಮಮ್ಮು. ಮ್ಯಾಕ್ಸಿಮಮ್ಮು ಜಾಸ್ತಿನೂ ಕುಂಡಿಸ್ಬೋದು. ಓಕೆ, ನೋಡ್ತಾ ಇರ್ಬೋದು. ಎಷ್ಟು ಚೆಂದ ಕಾಣ್ತಿದ್ರು ನೋಡಿ ಪಿಲಿ. ಹಿಂಗೆ ಹೋದ್ರೆ ಹಿಂಗೆ ಸ್ಟ್ರೈಟು, ಈ ಕಡೆ ಹೋದರೆ ಈ ಕಡೆ ಫುಲ್ ಸ್ಟ್ರೈಟು. ಅದು ಆ್ಯಕ್ಚುಲಿ ನಾನು ಅಬ್ಸರ್ವೇ ಮಾಡಿಲ್ಲ, ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಈ ಕಡೆನೂ ಸ್ಟ್ರೈಟು, ಈ ಕಡೆನೂ ಸ್ಟ್ರೈಟು. ಎಷ್ಟೆಷ್ಟು ಗ್ಯಾಪ್ ಇದೆ ಅಂದ್ರಲ್ಲ? ಒಂದು ಮರಕ್ಕೂ 9 ಅಡಿನಾ? 8 ಅಲ್ಲ ಹೇಳಿದ್ದು ನೀವು?
ಎಲ್ಲ ಮರಕ್ಕೂ ಯಾಕಂಗೆ ಯಾಕಂಗೆ ಹಂಗೆ ಹೇಳಿದ್ನಲ್ಲ ಎಂಥದ್ದು ಅದೇ ಬೆಳೀತಾ 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 ಮರ ಬೇರುಗಳೆಲ್ಲ ಟಚ್ ಆಗಬಾರ್ದು ಅಂತ ನಾನು ಹೇಳಿದ್ದು 10 ಅಡಿ ಇದೆ ಅಂತ ಅಲ್ವಾ ಹೇಳಿದ್ದು. ಈಗ ಎಲ್ಲಿಂದ ಮಾಡ್ಕೊಂಡು ಹೋಗ್ತೀರಾ? ಇದೇ ಇಲ್ಲಿ ಹೇಳಿದಾವ ನೋಡು, ಇವೆ ಎರಡು, ಇದೊಂದು ಇದೊಂದು. ಹಾಂ, ಕರೆಕ್ಟಾಗಿ ಕುತ್ಕೊಂತಾ? ಇಲ್ಲ ಇನ್ನು ಹಾಕಿಲ್ಲ, ಇನ್ನು ತೆಗ್ದಿದ್ದೀನಿ ಮಣ್ಣು. ಕೈ ತೋರಿಸಿ. ಕೈ ಕೆಸರಾದರೆ ಬಾಯಿ ಮೊಸರು. ಕೀಳ್ತಿದ್ಯಾ? ಏಕೆ? ಹಾಕ್ಬೇಕಲ್ಲಪ್ಪಿ. ಅಲ್ಲಮ್ಮ ನಿನ್ನೆ ಮಾಡ್ದಲ್ಲ ಅಲ್ಲಿ ಆ ಥರನಾ? ಓಕೆ. ಹುಳ್ಳಿಕಾಳನ್ನ ಹಾಕಿದ್ದಾರೆ. ನಾನೇನೋ ಮಾರಕ್ಕೆ ಹಾಕಿದ್ದಾರೆ ಅಂದ್ಕೊಂಡ್ರೆ ಇವ್ರು ಹಾಕಿರೋದು ಗೊಬ್ಬರಕ್ಕೆ ಅಂತೆ. ಚೆನ್ನಾಗಿದೆ. ಬೆಂಗಳೂರಲ್ಲಿ ಬಿಲ್ಡಿಂಗ್ ನೋಡಿ, ವೆಹಿಕಲ್ಸ್ಗಳು ನೋಡಿ, ಟ್ರಾಫಿಕ್ ನೋಡಿ ಜೀವನನೇ ಬೇಸರ ಹತ್ತೋಗಿರುತ್ತೆ. ಸೊ ಇಲ್ಲಿ ಬಂದಾಗ ತುಂಬ ಖುಷಿ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ನಮ್ಮ ಮನೆಯವ್ರು ಯಾವ ರೀತಿಯಾಗಿ ಮಾತಾಡಿದರು ಏನು ಅಂತ ಒಂದಿಷ್ಟು ಮಾಹಿತಿನ ತಿಳಿಸ್ತೆ ಅಂತಲೇ ಅಂದ್ಕೊಳ್ತೀನಿ ನನಗೆ ಆ್ಯಕ್ಚುಲಿ ನನಗೂ 0% ಏನೂ ಗೊತ್ತಿರಲಿಲ್ಲ ಅಡಿಕೆದ್ರ ಬಗ್ಗೆ. ಒಂಚೂರು 100ಗೆ ಒಂದು 10% ಒಂದು ನಾಲೆಡ್ಜ್ ಗೇನ್ ಆಗಿದೆ, ತಿಳ್ಕೊಂಡಿದ್ದೀನಿ ಅಂತಲೇ ಫೀಲ್ ಆಗ್ತಿದೆ. ಯಾಕಂದರೆ ಇಲ್ಲಿ ನಾನು ಮಾತಾಡ್ತಿರುವಾಗ ಸ್ವಲ್ಪ ನಾನು ನಡೆಯುವಾಗ ಡಿಸ್ಟರ್ಬ್ ಆಗ್ತಿರುತ್ತೆ. ಯಾಕಂದರೆ ಮಣ್ಣು ತುಂಬ ಸಮವಾಗಿರಲ್ಲ, ಏರುಪೇರಿರುತ್ತೆ, ಸ್ಲಿಪ್ಪರ್ ಹಾಕಿರೋದ್ರಿಂದ ಜಾರ್ತಾ ಹೋಗುತ್ತೆ. ಹಾಗಾಗಿ ನಾವು ಮಾರ್ನಿಂಗು ಒಂದು ಮರಕ್ಕೆಲ್ಲ ನಾವು ಔಷಧಿ ಹಾಕಿದ್ವಿ, ನೀರು ಬೆರೆಸಿ ಅಂತ ಹೇಳಿದ್ನಲ್ಲ. ಸೊ ಅದು ಇದೇ ಆಯಿಲು ತೋರಿಸ್ತೀನಿ ನೋಡಿ ನಿಮಗೆ. ಏನೋ ಸಿಡ್ದಿತ್ತು ಅಂತ ಉಚ್ಕೊಂಡಾಗ ನಾನು ಭಯನೇ ಪಟ್ಬಿಟ್ಟೆ, ಹಿಂಗೆ ಕಣ್ಣುರಿತಾ ಇದೆ ಅಂತ. ಅವ್ರು ಹೇಳಿದ್ರು ಅದೇನೂ ಆಗೋಲ್ಲ. ಬಟ್ ಫಸ್ಟಿಗೆಲ್ಲ ಭಯಪಡಿಸ್ಬಿಟ್ರು, ಇಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳಿದರು. ಬಟ್ ಇರಲಿ ಅಂದ್ಕೊಂಡು ಸುಮ್ಮನೆ. ಬಟ್ ಅಷ್ಟೇನು ಪವರ್ ಅನ್ನಿಸ್ಲಿಲ್ಲ ನನಗೆ. ಬಟ್ ಗಿಡಗಳಿಗೆ ತುಂಬಾ ಅದು ಪವರ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪನೇ ಹಾಕಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಆಮೇಲೆ ನಾನು ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರು ಯಾಕೋ ವ್ಲಾಗೇ ಮಾಡ್ತಿಲ್ವಲ್ಲಪ್ಪಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ಆಲ್ಮೋಸ್ಟ್ ನಾನು ಒಂದು 2 ಟೈಮ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಬೇರೆ ಒಂದು ಸುಕ್ಷೇತ್ರ ರಂಗಾಪುರ ಎಂಬ ಸ್ಥಳದಲ್ಲಿ ಮಾಡಿದಂಥ ವಿಡಿಯೋ. ಬಟ್ ಅದು ನಾನೊಂದಿಷ್ಟು ಮಕ್ಕಳ ಜೊತೆಗೆ ಮಾತಾಡಿದ್ದೆ. ಆ ಮಕ್ಕಳ ಜೊತೆ ಮಾತಾಡೋದ್ರಿಂದ ಅದು ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತಂದು, ಸೊ ಅದನ್ನು ಕಂಟೆಂಟ್ ರಿಮೂವ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಬೇಜಾರಾಗಿತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ, ಲಾಂಗ್ ವೀಡಿಯೋಸ್ನ. ಹಾಗಾಗಿ ಶಾರ್ಟ್ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲಿಂದ ಫುಲ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ. ಯಾಕಂದರೆ ಡೈಲಿ ಅಂದ್ಕೊತೀವಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ, ಬಟ್ ಏನೂ ಆಗ್ತಾನೇ ಇರಲ್ಲ. ನೋಡ್ತೀವಿ ನಮ್ಮ ಮನೆಯವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಿಸಿಲಿಗೆ ನನ್ನ ಫೇಸ್ ಇನ್ನೂ ಶೈನಿಂಗ್ ಆಗ್ತಿದೆ. ಟೀ ಆಯಿಲ್ ಹಾಕಿದ್ದು ಡಾಕ್ಟರ್ ಸಾಯಿಲ್. ತುಂಬ ಪವರ್ ಇರುತ್ತೆ ಅಂತ ನಾನು ಅದನ್ನು ಹಾಕುವಾಗ ಕಣ್ಣಿಗೆಲ್ಲ ಉಚ್ಕೊಂಡ್ಬಿಟ್ಟಿದ್ದೆ. ಗಾಯ್ಸ್, ಮುಗೀತು ಕೆಲಸ, ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್. ನಾನು ಒಳ್ಳೆ ವಿಡಿಯೋ ಒಂದಿಸ್ಕು ಹೇಳಿಲ್ಲಿಗೆ ನಾನೇನು ಎಷ್ಟು ಕದ್ಲು ಕಾಣಿಸ್ತೈತೆ.
ಚರ್ಕಿನ ಅಕ್ರಮರಾಯ ಅಂದರೆ ಎಂಥ ದಿಮಾಕ ಮಾಡ್ತೀಯಾ? ಅನುಭವಿಸ್ತೀವಿ, ನಾನೇ ಅನುಭವಿಸ್ತಿದ್ದೆ ಅಂತ ಹೇಳ್ತೀಯಲ್ಲ, ಇದೇನು ಮಹಾ ಅಂತೀಯ ಅಷ್ಟೇ ಅಲ್ವಾ? ನೀನು